ವಿದುರ, ಕುಮಾರನಲ್ಲಿ ಹೋಗಿ ಕರೆದುಕೊಂಡು ಬಾ. ಯಾರು ನನ್ನನ್ನು ಕಳಿಸಿದವರು? ನಾನು ಕುಮಾರ, ನಿನ್ನ ಹೆತ್ತ ತಾಯಿ. ತನಯ ಕುವರ ಕಂದ. ಕುಮಾರ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಕುಮಾರ, ಮಾತೆಯ ಮಾತನು ಆಲಿಸೋ ವೀರ. ಕುಮಾರ, ಮಾತೆಯ ಮಾತನು ಆಲಿಸೋ ವೀರ. ಕುಲಧೀರನೇ ನೀ ಧೈರ್ಯದಿಂಬಾಳೆ. ಕುಲಧೀರನೇ ನೀ ಧೈರ್ಯದಿಂಬಾಳೆ. ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಪಾಂಡವರಲ್ಲಿ ವೈರವು ತರವೇ, ತನಯ ಕುವರ ಕೌರವೇ. ಕೌರವೇಶ್ವರ. ಕುಮಾರ, ಪಾಂಡವರಲ್ಲಿ ವೈರವು ತರವೇ, ಪಾಂಡವರಲ್ಲಿ ವೈರವು ತರವೇ. ರಾಜವನೇತು ಸ್ನೇಹದಿ ಬಾಳೆ. ರಾಜವನೇತು ಸ್ನೇಹದಿ ಬಾಳೆ. ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ, ತನಯ ಕುವರ ಕಂದ. ಕಂದ. ಕುಮಾರ, ಅಮ್ಮ, ನನ್ನ ಮಾತನ್ನು ಕೇಳು ಕಂದ. ನಾನು ನಿನ್ನ ಹೆತ್ತ ತಾಯಿ. ಅಗಣ್ಯ ವ್ರತೋಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ಭಗವಂತನಲ್ಲಿ ನನ್ನ ಏಕಮಾತ್ರ ಧ್ಯೇಯ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ನಿನ್ನ ಪುತ್ರನಾಗಿ ಜಯಿಸಿ ನಾನು ಸತ್ಯ ಧರ್ಮವೇ ಇಲ್ಲ ತಾಯಿ, ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನ ಮಾತ್ರ ಧರ್ಮಚ್ಯುತನಾಗಲಾರ. ಇದ್ದವು ಶಸ್ತ್ರ ಧರ್ಮ. ರಾಜ್ಯದ ಅಪೇಕ್ಷೆಯವರು ಯುದ್ಧ ಮಾಡಿ ಗೆಲ್ಲಲಿ. ವಾಸುದೇವ, ಇದೇ ನನ್ನ ಕೊನೆಯ ಸಂದೇಶ. ನಾವಿನ್ನು ಸಮರ ಯಜ್ಞದಲ್ಲಿ ವೀಕ್ಷಿಸ್ತಾ ಇದ್ದೇವೆ. ನಮಗಿನ್ನು ಸಮಯವಿಲ್ಲ. ಏನು ಸಮಯವಿಲ್ಲ? ಅಧರ್ಮದ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯ ಸಮಯವೆಲ್ಲಿದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿದು? ಕುಮಾರ, ಇಷ್ಟೊಂದು ನಿರ್ಭಾಗ್ಯದಿಂದ ಭೂಮಿಯನ್ನಾಳುವೆಯಾ? ಬೇಡ ಕಂದ, ನೀನು ನಾಶ ಹೊಂದುವೆ. ನೀನಷ್ಟೇ ಏಕೆ, ನಿನ್ನ ಸಂಗಡ ಇಡೀ ಕುರುಕುಲವೇ ನಾಶ ಹೊಂದುವುದು. ಕುಮಾರ, ನನ್ನ ಮಾತನ್ನು ಕೇಳು ಕಂದ. ವಿದುರ, ವಿದುರ,
ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತೆ. ವಾಸುದೇವ, ಈ ಪಾಪಮಯವಾದ ರಾಜಸಭೆಯಲ್ಲಿ ನೀನು ಒಂದು ಕ್ಷಣವೂ ನಿಲ್ಲಬೇಡ. ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ರಾಜಮಹೇಶಿ, ಒಬ್ಬ ದರ್ಪಿತನಾದ ದುರ್ಯೋಧನಿಗೆ ಎದುರಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನ ಮಾಡುವುದೇ? ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡೆದ ನಾನು ಒಬ್ಬ ದರ್ಪಿತ ದುರ್ಯೋಧನಿಗೆ ಎದುರಿ ಇಲ್ಲಿಂದ ಪಲಾಯನ ಮಾಡುವುದೇ? ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನೇ ಅರಿತಿರುವೆ. ಇದೊಂದು ಅಲ್ಪಾವರ್ತದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಗ್ರಹತಾರಕ ಸಮೂಹವು ಮಕ್ಕಳ ತಿರುಗಲ್ಲಿನಂತೆ ಕುಣಿಯತೊಡಗುವು. ಇಂಥ ಕೋಟಿ ಕೋಟಿ ದುರ್ಯೋಧನ ಗತಪ್ರಾಯರಾಗಿ ಈ ಮಣ್ಣಲ್ಲಿ ಉರುಳಾಡುವುದು. ಇಂಥವನಾದ ನಾನು ಇವನಿಗೆ ಎದುರಿ ಇಲ್ಲಿಂದ ಪಲಾಯನ ಮಾಡುವುದೇ ರಾಜಮಹೇಶಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಭಯವಲ್ಲ ಪ್ರಭು, ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ, ಗದಾಚಕ್ರಪಾಣಿಗೆ ವಿರೋಧಿಗಳ ಚಿಂತೆ ಇಲ್ಲ ಸ್ವಾಮಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ಅದು ನನ್ನ ಕುಲಾಂಗನೆಯರ ಪುತ್ರರ ಕೈಯಿಂದ. ಸ್ವಾಮಿ, ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತರ ಮೊರೆಯನ್ನು ಆಲಿಸು. ನಿನ್ನಲ್ಲಿ ಸರಗೊಟ್ಟಿ ಬೇಡಿಕೊಳ್ಳುವೆನು. ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಹೇಳು ರಾಜಮಹೇಶಿ, ಹೇಳು. ಇಂದು ನಾನು ನಿನ್ನ ಸಲುವಾಗಿ ಇಲ್ಲಿಂದ ಏರಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಆಶೋತ್ತರವನ್ನು ಇಟ್ಟು ಇಲ್ಲಿಗೆ ಬಂದನು ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಾಶವಾಯಿತು. ಆದರೂ ಚಿಂತೆ ಇಲ್ಲ, ನಿನ್ನ ಸಲುವಾಗಿ ಇಂದು ನಾನು ಏಡಿಯಂತೆ ಪಲಾಯನ ಮಾಡುವೆನು. ಗತಿ ಬೇಗೈ ದುರ್ಯೋಧನನ ಕೋರಿದ ಗತಿಗಳಾಗಿ ಗತಿ ಬೇಗೈ ದುರ್ಯೋಧನನ ಕೋರಿದ ಗತಿಗಳಾಗಿ ಭೈರನೆ ಅದೇ ಕೆತ್ತು ಹೊಗಳಿವೆ, ಅದೇ ಮಾತ ಹೊಗಳಿವೆ, ಅದೇ ಕೆತ್ತು ಹೊಗಳಿವೆ, ಅದೇ ಮಾತ ಹೊಗಳಿವೆ. ಒಲಗಿ ನಾಟುವ ಮರ್ತಯ ದುರವಳು ಗಡಿಯದೆ ಬಿಡಿದೆ. ಒಲಗಿ ನಾಟುವ ಮರತಯ ದುರವಳು ಗಡಿಯದೆ ಬಿಡಿದೆ. ಅದನ್ನದೊಳು ಪದವನದಗಿದೆ ಕದನದೊಳು ನಿನ್ನ ಪದವನದಗಿದೆ ಬೆದುರನನು ಮರುಳೆ ಮಂದ ಮದಿಯಂತೆ ಮುಂದ ನಡಿಯದೆ ಮಂದ ಮದಿಯಂತೆ ಮುಂದ ನಡಿಯದೆ ದುರ್ಲಗವ ಪಡುವೆ ಸೈರಿಸಬಲ್ಲವರ ಸೈರಿಸಬಲ್ಲವರ ಅಡಗಳು ಅಡಗಿತೆ ಕಡಿಯದೆ ಬಿಡಿವೆನೆ. ದುರ್ಯೋಧನ, ಈ ನಿನ್ನ ದುರ್ವರ್ತನೆಯನ್ನು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ನಾನು ರಾಜ್ಯಸಭೆಯಲ್ಲಿ ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಕೊಟ್ಟಿದ್ದೇನೆ ಕೃಷ್ಣ. ಯಾರಿಗೋ? ಮತ್ತಿನ್ಯಾರಿಗೆ? ಕುರು ಸಾರ್ವಭೌಮಾಸಿಯು. ಏನೆಂದು? ಅದನ್ನು ನೀನೇ ನೋಡುವಿಯಂತೆ.
ನನ್ನ ಬಾಯಿಂದ ಕೇಳುವುದು ಉಚಿತವಲ್ಲ ಕೃಷ್ಣ. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಳ್ಬೇಕೆಂದು ನಮ್ಮ ಮಾವನವರು ಮುಖ್ಯವಾದ ಸಲಹೆಯನ್ನು ನೀಡುತ್ತಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ಅದ್ಭುತವಾದ ದಿನ ರಾಯಭಾರಕ್ಕೆ ನನ್ನ ಸಲಹೆಯು ಅದ್ಭುತವಾಗೇ ಇರುತ್ತದೆ. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ನಿರ್ವಹಿಸುವೆನು. ಕರೆಸೋ ಸೋಹನ ದುಸ್ಸಾಸನ ಕರ್ಣ ಸೈಂಧು ರಾಜ ಕಟ್ಟಿನ ಈ ಹಗ್ಗದಿಂದ ಕಿಷ್ಟನನ್ನು. ಯಾರನ್ನು ಕಟ್ಟಿವರೋ ಮಂದಮತಿಗಳಿರ. ಅಂಗಗಳನ್ನು ಬಂಧಿಸಿ ಏನ್ನ ದುಡುಗಿಗೆ ತಕ್ಕ ಬುದ್ಧಿಯನ್ನ ಕಲಿಸುತ್ತೇವೆ. ಬಂಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಯತ್ನಿಸುವಿರ. ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನೊಡನೆ ಬಾಕರಣ ಆಗಬಹುದು ಪರಮಾತ್ಮ. ಎಲ್ಲಿಗೆ ಎಲ್ಲಿಗೆ ಎನ್ನ ಕಳೆದೊಯ್ವೆ ಮಾನವ ನೀನು ಮಾನವ ನಾನು ಏತರ ಸಂಬಂಧ ನನಗೂ ನಿನಗೂ ಕೃಷ್ಣ. ಎಲ್ಲಿಗೆ ಎಲ್ಲಿಗೆ ಎನ್ನ ಕಳೆದೊಯ್ವೆ ಸ್ವಾಮಿ.
ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕಾರಣ ಪರಮಾತ್ಮ ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ. ನಿಧಾನವಾಗಿ ಆಲೋಚಿಸು ಕರ್ಣ. ಪರಮಾತ್ಮ, ನಾನು ಎಂತಿದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕಾರಣ ಪರಮಾತ್ಮ. ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯ ದೇವನೇ ನಿನ್ನ ಜನಕ. ಕುಂತಿ ದೇವಿಯು ನಿನ್ನ ಹೆತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೇನೆ. ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕಾರಣ ಪರಮಾತ್ಮ, ರಾಜ ನೆನೆಸಿ ದಿವ್ಯ ಸಿಂಹಾಸನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಇಂದು ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಆ ಭೀಮರ್ಜನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ಅವರೊಡನೆ ಯುದ್ಧ ಮಾಡಿದರೆ ರಮರವಾದಿ ನರಕವು ಪ್ರಾಪ್ತವಾಗುವುದಿಲ್ಲವೇ ದೇವ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನಿನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪರಮಾತ್ಮ, ಕರೆಯನು ಪೊರೆಯಲ್ಲಿ ಮೊದಲಿರುತ್ತ
ಪ್ರೇಮಿ ಕುಪಿತಗ ನನ್ನ ಮಾತನ್ನು ಸತ್ಯವೆಂದು ತಿಳಿ. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ನಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶಿಸಲ್ಪಟ್ಟು ಆ ಮಂತ್ರಗಳು ಫಲಿಸುವೋ ಇಲ್ಲವೆಂದು ಮನಸ್ಸಿನಲ್ಲಿ ಸಂಶಯಪಟ್ಟು ಒಂದು ದಿನ ಗಂಗಾ ತೀರದ ಬಳಿಗೆ ಹೋಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಆಕೆಯ ಕಾರಣದಲ್ಲಿ ಜನಿಸಿದೆ. ಲೋಕದ ಅಪವಾದಕ್ಕೆ ಎದುರಿದ ಕುಂತಿ ದೇವಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು ಕಾರಣ. ಅನಂತರ ನೀನು ಸೂತರ ಕೈಗೆ ಸಿಕ್ಕಿದೆ. ಮಕ್ಕಳಿಲ್ಲದ ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಮನ್ನಣೆಯಿಂದ ಸಾಕಿ ಸಲಹಿದರು. ಈಗಲೂ ನನ್ನೊಡನೆ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿರು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಈ ರತ್ನ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡುವೆ ಅಂತ ಬಾ ಕರ್ಣ. ಪರಮಾತ್ಮನು ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲಿಲ್ಲ ಸೂತ ನೀಚ ಈನ ಕುಲದವನೆಂದು ಹೇಳಿಸಲಿಲ್ಲ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಕಾರಣ ಪರಮಾತ್ಮ, ನೀನು ಇಂಥವನೆಂಬ ವಿಚಾರವು ಆ ನಿನ್ನ ತಾಯಿಯಾದ ಕುಂತಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿಯದು ಕಾರಣ. ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ಮರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಿರುವಳು. ಈಗ ತಾನೇ ಆಕೆಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆ ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕಾರಣ, ಸಂತೋಷಪಡಿಸು, ಎತ್ತ ಕರಳು. ಕಾರಣ ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುತ್ತೇನೆ. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನುಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಬಂಧನಾದ ಆ ಭೀಮಸೇನನು ನನ್ನ ಸಹೋದರನೇ. ನಕುಲ ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡು ರಾಜ, ಕುಂತಿ ದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಅದು ಅಲ್ಲದೆ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮ ವೈರಿ ಅರ್ಜುನನು ನನ್ನ ಸಹೋದರನೇ. ಅರ್ಜುನ ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವನಲ್ಲ. ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಈ ದಿನ ಬಂಧು ವರ್ಗದವರು ಇಂಥವರ ಎಂದು ತಿಳಿದ ಬಳಿಕ ಮನಸ್ಸಿಗೆ ಅದೆಂತ ಉಭಯ ಸಂಕಟ. ಒಲಲಂ ಪಾಂಡು ಕುಮಾರರಂ ಕೊಲ್ಲಲೇ ಒಲಲಂ ಪಾಂಡು ಕುಮಾರರಂ ನಾಂ ಕೊಲ್ಲಲೇ ಸಂಬಂಧಿರ ನಾಂ ಕೊಲ್ವದೇ ಬಿಟ್ಟೊಡ ಕೌರವೇಂದ್ರ ಈ ಧಾರುಣಿಯೋ ಸುಖ ಸಂಪತ್ತಿನಿಂದ ಆಳ್ವರೇ. ಅಯ್ಯೋ ಅರ್ಜುನ, ಚಲದಿಂದರುಂಡವಂ
ಹರಿದು ಅಯ್ಯೋ ಹಚ್ಚುನ ಛಲದಿಂಪಾರ್ಥಲರುಂಡವಂ ತರಿದು ಸ್ವಾಮಿಗೆ ಸ್ವಾಮಿಗೆ ಆನಂದವಂ ಸಲ್ಸಲ್ಕಾಗದೆ ಪಾರ್ಥನ ತೋರ ಶರಕ್ಕೆ ನಾಂ ಗೊತ್ತಾಗಲೇ ಸಾಯಲೇ ಐವರ ಕಾಂತೆ ಎನಿಸಿಹ ಚಿಂತೆ ಐವರ ಕಾಂತೆ ಎನಿಸಿಹ ಚಿಂತೆ ತಳೆದ ಪರಿಭವ ಸವೆಸಿದೆ ಜೀವ ತಳೆದ ಪರಿಭವ ಸವೆಸಿದೆ ಜೀವ ಸಾರ್ವೇಶ ಕೊಡುಚಿರ ವಿಭವ ಸಾರ್ವೇಶ ಕೊಡುಚಿರ ವಿಭವ ಜ್ವಲಿಸುವುದನವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನವರತ 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 ಹೇ ಕೃಷ್ಣ ದೀನದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಂ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು ಎಂದು ಕೊನೆಗೆ 2 ದಿನಗಳಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನನ್ನು ಬರೆದಿರುವೆ? ಓಂ ಜಾನಿ ಪ್ರಿಯಭಾಂ ಜಾನಿ, ಇವಳೇಕೆ ಈ ರೀತಿ ಚಿತ್ತಮಗ್ನಾಗಿರುವುದು? ಕಾಂತೆ ಕಾಂತೆ ವರಧೀರಳಾಗಿ ವರಪತಿಯಾಗಿ ಮರ್ಗಲೇ ತಾಗೆ ಮರ್ಗಲೇ ತಾಗೆ ಶಾಂತೆ ಕಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರ್ಗಲೇ ತಾಗೆ ಓಂ ಜಾನಿ ಮಾಡು ಪುತ್ರರ ಪತ್ನಿಯೋಗಿ ನೀನು. ಓಂ ಜಾನಿ ಮಾಡು ಪುತ್ರರ ಪತ್ನಿಯೋಗಿ ನೀನು. ಜನ ಚಿಂತ ಎಂದು ಜನ ಚಿಂತ ಎಂದು ಹಿಡ್ಕೋಬಬೇಕು ಕಡುತಾಪವಿಂದ ಬಿಡುಕೋಬಬೇಕು ಕಾಂತೆ ಕಾಂತೆ ಹೊರದೀರಳೋಗಿ ಹೊರಪತಿಯೋ ಹೊರಗಲ್ಲೇ ತಗೆ ಹೊರಗಲ್ಲೇ ತಾಗೆ. ದೇವಿ ಪ್ರಿಯತಮೆ ದೇವಿ, ಏಕೆ ಏಕೆ ನಿಸ್ಕೊಳ್ಳೋಗಿ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಯಾರಾದರೂ ನಿಮಗೆ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕ್ರಿಯಿಸುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಆಶ್ರಯವೂ ಬೇಕು. ಹೇ ಪರಮಾತ್ಮ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಒಳಬೇಡ ಮಾಂಚೋದಿ ಒಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಲ್ಲದೆ ಭಗವಾನ್ ಸ್ವರೂಪನಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಿವೆ. ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆದಿರಬೇಕು ನಿಮ್ಮಂತಹ ಪತಿಗಳು.
ಹಿತಮನೋಗ್ರಚರಿತ ಬಸದುತೆ ಹದಿಯುತ ಹಿತಮನೋಗ್ರಚರಿತ ಬಸದುತೆ ಹದಿಯುತ ಹಿತಮನೋಗ್ರಚರಿತ ಬಸದುತೆ ಬಡ ಬಡ ಬಿಡಿಯುತ ಕೆಡುತ್ತವರು ಬಡ ಬಡ ಬಿಡಿಯುತ ಕೆಡುತ್ತವರು ಕೊಡೆ ಮುರಿಯ ಬಿಡುವೆ ಗದೆಗಳು ಕೊಡೆ ಮುರಿಯದೆ ಬಿಡುವೆ ಗದೆಗಳು ಬಂಡದು ಸಾಧನ ಒಡಲೊಪ್ಪಲದು ಬಂಡದು ಸಾಧನ ಒಡಲೊಪ್ಪಲದು ಬಿಡುತ್ತಲಿರಾಗುತ್ತೆ ಉಡಿಕೊಂಡಿಸುವೆ ಬಿಡುತ್ತಲಿರಾಗುತ್ತೆ ಉಡಿಕೊಂಡಿಸುವೆ ಬಿಡುತ್ತಲಿರಾಗುತ್ತೆ ಉಡಿಕೊಂಡಿಸುವೆ ಕೇಳೈ ಬಸಸುತೆ ಅತಿಯುತ ಯುತ ಮನೋಗ್ರಚರಿ ಕೇಳೈ ಬಸಸುತೆ ಕೇಳೈ ಬಸಸುತೆ ಕೇಳೈ ಬಸಸುತೆ ಅಣ್ಣನ ವಿವೇಕದಾನದಿಂದ ಆದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲೋ. ಅದಿರಲಿ ದ್ರೌಪದಿ, ಹಿಂದೆ ನಾನು ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲ. ಆಗಿದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ ಈ ದಿನ ನೀನ್ ಹೇಗೆ ಈಗ ನಿಂತ್ಕೊಳ್ಳುವ ಹೇಳುತ್ತಿರುವೆ, ನನ್ನೊಡನೆ ತಿಳಿಸಬಾರದೆ. ತಿಳಿಸುವೆನು ಸ್ವಾಮಿ, ಆದ್ರೆ ಅದರಿಂದ ಆಗುವ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರು. ಅಣ್ಣನ ಆಜ್ಞೆಯ ಹೊರತು ಅದು ನಿನ್ನ ಹಿಂದಿನ ಮಾತು ಬಹುಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳುಹಿಸಿದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಅದಿರಲಿ ದುರ್ಯೋಧನೊಡನೆ ಸಂಧಿಗೆ ಪ್ರಯತ್ನ ಹೋದರೆ ನನ್ನ ಸಂದೇಶವು ನಿಶ್ಚಯ. ಅದಿರಲಿ ಬಾರಿಗೆ ಹೋಗಿರುವರು ಯಾರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪ್ಯಾಂಗಿನರ ವಿಲಾಸ ವಿಕ್ರಮಗಳಲ್ಲಿ ಅಗ್ನನಾದ ಯದುಪತಿಯು ಉತ್ತವನ್ನು ಮರೆಯುವುದು ಸೋಜೋ. ಅರ್ಜುನನು ಹಿಂದಿರುಗಿದಾಗಲೇ ಈಗ ಹೋಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ ಭಾನುಮತಿಗೆ ನೀನೇನೊಂದು ಉತ್ತರ ಕೊಟ್ಟೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಬು ಪಂಚೋಲಿ ಬಾಬು ಪ್ರಶ್ನೆಗೆ ಚಮತ್ಕಾರದ ಉತ್ತರ. ಬೇಷ್, ಅರಳು ಉರಿದಂತೆ ನುಡಿತಿರುವ ಈ ನಿನ್ನ ಮಹಾಸುರ್ತದಿಂದ ಪ್ರಶ್ನೆಗೆ ಸರಿಯಾದರ ಉತ್ತರವನ್ನೇ ಕೊಟ್ಟೆ. ಬಾಬು ಪಂಚೋಲಿ ಬಾಬು, ನೀನು ನಮ್ಮ ಕದನ ಜೊತೆಯಲ್ಲಿ ಅದನ್ನು ಆಡುವುದರಲ್ಲಿ ಚದುರುತ್ತೇ ಎಂದು ಮುಗಿಸಿದ್ದೆ. ಸ್ವಾಮಿ ಪಂಚೋಲಿ, ಹೇಳಿ ಸ್ವಾಮಿ. ಸ್ವಾಮಿ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕೊಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಿದೆ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿರುವೆ. ಓಡಿದ ಪ್ರತಿಜ್ಞೆಯನ್ನು ಮರೆಯುವಂತಲ್ಲೋ ಈ ಪ್ರಚಂಡ ಭೀಮ. ಆಡುವುದು ಮಾತ್ರವಲ್ಲ ಸ್ವಾಮಿ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದ್ರೆ ಏನಾಗುವುದು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾಧಾರಕರು. ನನ್ನನ್ನು ಕೆರಳಿಸಬೇಡ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರತಾಪದಲ್ಲಿ ತೊಡಗಲಿ. ವಿಧಿಷ್ಟ ಪೌರೋಯನು ನಾನು ಮಾತ್ರ ಯುದ್ಧವನ್ನು ಹತ್ತಿರದಿಂದ ನಿಲ್ಲಿಸುತ್ತೇನೆ. ಧರ್ಮಪಾರಾಯಣಾದ ವಿಧಿಷ್ಠರನು ದುರ್ಯೋಧನ ನಂತರ ಅಪರಾಧಗಳು ಕ್ಷಮಿಸಬಹುದು, ಆದರೆ ಅವನು ಮಾತ್ರ ಕ್ಷಮಿಸುವುದಿಲ್ಲ. ಕೂಡ ಕೌರವನ ಹೋಳುಗೆಡಿಸುವ ಕಾಳು ಕಾಳು ನೀಸುವ ಮದಿಯೇ. ಕೂಡ ಕೌರವನ ಹೋಳುಗೆಡಿಸುವ ಕಾಳು ಕಾಳು ನೀಸುವ ಮದಿಯೇ. ಕೈಯಿಸುವ
ಗುರದೊಳೀಗಲೇ ಗುರುಕುಲವೆಲ್ ಸದಬರಿವೆನು ಕೊಂಡೆಯೇ ಗುರದೊಳೀಗಲೇ ಗುರುಕುಲ ಸದಬರಿವೆನು ಕೊಂಡೆಯೇ ಗೌರವನ ಪರಿಪರಿಮಿತದೋ ಓಂಚಾಲಿ ಗುರುಳ ಗೌರವನ ಪರಿಪರಿಮಿತ ಮನದೊಳು ಕೈರಿಸು ಪರಿಯೋ ನೋಡೋಣ. ಆಗಲೇ ಭೀಮಸೇನನು ಕೇಳದ ಸಿಂಹದಂತೆ ಗರ್ಜಿಸುತ್ತಿರುವರು. ಈ ಸಾರಿ ಈತನನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರ ಮೂಲ ಕಾರಣವೆಂದು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಸೈರಿಸುವುದು ನನಗೆ ಸಾಹಸವಾಗುತ್ತದೆ. ಭೀಮಸೇನ, ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮವಾಗಿಗಳಾಗಿ ಬಾಳುವುದೇ ಕರ್ಮವಾಗಿಗಳಾಗಿ ಬಾಳುವುದೇ ನಗೆ ಫಲವೇ ನೀವುರೇ. ಸಹೋದರ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವುದು ಕಾರಣವೇನು? ಏಕೆ ಈ ನನ್ನ ಬಿಚ್ಚದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ ಸಮಯಕ್ಕೆ ಸರಿಯಾಗಿ ಅಗ್ರಜ ಸಮಯಕ್ಕೆ ಸರಿ ಹೋಗಿ ಬಂದೆ. ನನಗೆ ನಿಮ್ಮೆಲ್ಲರಲ್ಲೂ ಕೋಪವಿಲ್ಲೋ. ಅರ್ಜುನನ ಸಹಾಯವು ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ಈಗಲೇ ನೀವಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪಗಳು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಅರ್ಜುನನು ಅನುಭವಿಸಬಹುದು, ನಕುಲ ಸಹೋದರ ಸುಮ್ಮನಿರಬಹುದು. ಆದರೆ ಅವನು ಮಾತ್ರ ಕ್ಷಮಿಸುವುದಿಲ್ಲ. ದಾಸ್ಯ ಕೃತ್ಯವು ನಮ್ಮ ಪಾಂಡವರ ಕಣಕವೆಂದು ಭಾವಿಸಿದ್ದೇನೆ. ಕಂಡವರ ಮನೆ ಬಾಗಿಲಿನಲ್ಲಿ ಸಂಧಿ ಯೋಚನೆ ಮಾಡುವುದು. ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ನೀವು ಸಹಿಸಬಹುದು, ಆದರೆ ಒಂದು ಗಳಿಗೆಯೂ ಮಾತ್ರ ನಾನು ಸಹಿಸಿದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯೇನಾಗಲಿ, ಅರ್ಜುನನ ಸಹಾಯವನಾಗಲಿ ನನಗೆ ಬೇಡ. ಅವನು ಮತ್ತು ಈ ನನಗದೆ ಈ ವೇಳೆ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ನೀವು ನಿಶ್ಚಿಂತೆ ಸಂಧಿಯ ಪ್ರಚಾಪನ ಮಾಡುತ್ತೀರಿ, ನಾನು ನನಗೆ ತೋರಿದನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಅಗ್ರಜನಾದರೂ ನಮಗಿನ್ನ ಹಿರಿಯವರು. ಪಾಂಚಾಲಿ, ಅಣ್ಣನೇಕೆ ಇಂಥ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು?
ಗೆಲೆನು ಮರುಗುವೆಯೇ ಗೆಲೆನು ಮಾನು ನೀ ಮಣಿಯಳೆ ಮರುಗುವೆಯೇ ಗೆಲೆನು ಧರ್ಮಜನಾಜ್ಞೆಯ ಮೀರಲಾರದೆ ನಾವು ಧರ್ಮಜನಾಜ್ಞೆಯ ಮೀರಲಾರದೆ ನಾವು ವೈರವ ಮರೆತೆವು ವೈರವ ಮರೆತೆವು ಸೈರಿಸುತ್ತಾಪವ ಮರುಗುವೆಯೇ ಗೆಲೆನು ಮಾನು ನೀ ಮಣಿಯಲೆ ಮರುಗುವೆಯೇ ಗೆಲೆನು ಆದ್ದರಿಂದ ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸುವುದು ಸರಿಯಲ್ಲ. ಏನಿದು ಪಾಂಚಾಲಿ? ಧರ್ಮ ಅಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಹಾ, ಸಾಕು, ಸುಮ್ಮನಿರಿ. ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಮೂಲ ಕರ್ತವ್ಯವಲ್ಲವೇ? ಯುದ್ಧವು ಎಂತಹ ಘೋರ ಹತ್ಯಾಕಾಂಡ, ಘೋರ ಕರ್ಮ ಎಂಬುದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೋಸ್ಕರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮಗೆ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ರಾಜೇಂದ್ರ, ದೌಮ್ಯನನ್ನು ಆಸ್ಥಾನಕ್ಕೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಆಸ್ಥಾನಕ್ಕೆ ಕಳುಹಿಸಲು ಇದು ಮದುವೆಯ ಔತಣವೆನ್ನುವ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನನಗೆ ಇಲ್ಲಿ ಕೆಲಸವಿಲ್ಲ. ಓ ನಿನ್ನ ಒಡುವೆನು ಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಪೌರುಷ ವರ್ತನೆಯು ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಪೋತ್ರ ಸ್ವಸಂತ ಪೋತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ತಡಿ. ಅದು ಯದುಪತಿ ನಮ್ಮನ್ನು ನೋಡಿದ ಗೊತ್ತಾ ಇತ್ತ ಕಡೆ ಬರುತ್ತಿರೋನು. ಆತನಿಂದ ರಾಜ್ಯಸಭೆ ಸಮಾಧಾನ ಪಡಿಸಿಕೊಂಡು ನಂತರ ನಿನಗೆ ಇಷ್ಟವಂತೆ ಮಾಡು, ಆಯ್ತಾ? ನಂಬಿದೆ ನಿನ್ನ ಅಂಬುಜನಾಭನೆ ಬೆಂಬಿಡದೆ ಪೊರೆ ಶ್ರೀ ಹರಿ. ನಂಬಿದೆ ನಿನ್ನ
ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಈ ಕೃಷ್ಣನಲ್ಲವೇ? ಆದರೆ ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹು ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ ವಸುದೇವ. ನಡೆಯಿತು ಧರ್ಮನಂದನ. ಪಾಂಚಾಲಿ ಇನ್ನಿಲ್ಲಿರುವುದು ನನಗೆ ಕೆಲಸವಿಲ್ಲ. ಅವನಿಗೆ ನಾನು ಹೊರಡುವೆನು. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನು ನಾನು ಮಾಡುತ್ತೇನೆ. ಸ್ವಾಮಿ, ಸ್ವಲ್ಪ ತಡೆ, ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿದೊಳಗೆ ನನ್ನ ತಾಳ್ಮೆಯು ಮುಗಿದು ಹೋಗ್ಬೋದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಅವನಿನ್ನು ತಡೆಯಲಾರ ರುಕ್ಮಣಿಪತಿ ಒಂಚೋಗಿ ಸಂಚು ಮಾಡಿ ಕಿಚ್ಚನೆಬ್ಬಿಸುವ ಈ ಸಂಧಿಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತು. ಭೀಮಸೇನ, ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಅಜ್ಞಾತ ವಾಸದಿಂದ ಅರ್ಜುನನ ವಿರಾಟನ ಮನೆಯಲ್ಲಿ ಒಬ್ಬನೇ ಬಳೆಯನ್ನು ತೊಟ್ಟನು. ಈ ಸನ್ನಿನ ಹೆಸರಿನಲ್ಲಿ ನಮ್ಮ 5ವರೆಗೂ ಸೀರೆಯನ್ನು ಉಡಿಸಲು ಅವನಿಸ್ತಿರುವರಿಯ ಆಗ್ರವಾಗಿ ನೀ ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶವಾಗಿದೆ. ಭೀಮಸೇನ, ಇಷ್ಟೊಂದು ಅಸಹನೀಯಕ್ಕೆ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವನ್ನು ನಾನು ಮೊದಲೇ ಹೇಳಲಿಲ್ಲ. ಈ ಸ್ವಾಭಿಮಾನ ಶೂನ್ಯದ ಸಂಧಾನವು ನನಗೆ ಈ ಪ್ರಚಂಡ ಭೀಮನಿಗೆ ಎಂತೋ ಸಂಬಂಧ ಇರುವುದು. ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಧರ್ಮಪುತ್ರ, ಯಾರು ಯಾರು ಒಪ್ಪಿದರು? ವಸುದೇವ? ಭೀಷ್ಮ ದ್ರೋಣಾದಿ ಮುಂತಾದವರು ಒಪ್ಪಿದರು. ಓ ದುರ್ಯೋಧನ, ಅವನೂ ಸಹ ಒಪ್ಪಿದನು. ಇನ್ನು ಇಲ್ಲಿ ನನಗೆ ಇದು ನನಗೆ ಉಚಿತವಾಗಿ ಎಲ್ಲಿ ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ಭೋಗ್ಯವನ್ನು ಕೇಳಬೇಕೆಂದ ಅಪೇಕ್ಷೆ ನಿನ್ನ ಇಚ್ಛೆಯಾಗಿತ್ತು ಕೃಷ್ಣ. ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭೋಗವನ್ನು ಅಪೇಕ್ಷಿಸುವುದಿಲ್ಲ. ವ್ಯಾಘ್ರಸೇನಿ, ನೀನು ನಿರಾಸಳ ಹೋಗಬೇಡ. ಈ ಭೀಮನು ಬದುಕಿದ್ದರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮ, ಇಲ್ಲಯ್ಯ, ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪಲಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನ ನೀವು ಒಂದು ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಅದರ ಉದ್ದೇಶವು ಸೊಂದೆಯಾಗಲಿರವರದು. ಹೇಳು ಸಂದೇಶ. ಭೀಮಸೇನ, ಅದನ್ನು ಕೇಳುವ ಮೊದಲು ನೀನು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲೋ ನಿಂತಲೇ ಹೇಳಿಬಿಡು. ಇಲ್ಲ ಭೀಮಸೇನ, ನೀನು ಕುಳಿತುಕೊಳ್ಳದ ಹೊರತು ಆ ಸಂದೇಶವನ್ನು ತಿಳಿಸಲಾರೆ. ಈ ಪರಿಹಾಸ ಬೇಕೆ ಕೃಷ್ಣ? ನಿನ್ನನ್ನು ಕಂಡರೆ ಅಷ್ಟೊಂದು ಭಯ ಭೀಮ. ಎಲ್ಲಿ ನಿನ್ನ ಆ ಗದೆಯನ್ನು ಸ್ವಲ್ಪ ದೂರವಿಡು. ನನ್ನ ಪಾರ್ಶ್ವದಲ್ಲಿ ಈ ರೀತಿ ಕೈಕಟ್ಟಿ ಕೈಗೊಡ್ರಿ. ಆಗ ನಿನಗೆ ಆ ಪ್ರಿಯವಾದ ಸಂದೇಶವನ್ನು ತಿಳಿಸೋಣ. ನಿನ್ನ ಅಪೇಕ್ಷಿಸಿದಂತೆ ಕುಳಿತುಕೊಡುವನು. ಈಗಲಾದರೂ ಹೇಳುದು ಅಷ್ಟೇ. ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ದಣಗೋಲ ಬಿಡೆಯ ನಿನ್ನ ಗದೆಯನ್ನು. ಅರ್ಜುನ, ಈ ಗದೆಯನ್ನು ನಿನ್ನ ಬಳಿ ಹಿಡಿದಿರು. ಹಾಗೆ ಆಗಲಿ ಜನಾರ್ದನ. ವ್ಯಾಘ್ರಸೇನಿ, ಸಮೀಪಕ್ಕೆ ಬಾ. ಅಣ್ಣ, ನಾನು ಹೇಳಿದಂತೆ ಮಾಡಬೇಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೆ ಒಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಅಣ್ಣ, ಈ ಭಂಡ ಭೀಮನ ಕೈಗಳನ್ನು ಬಂಧಿಸಲು ನನ್ನಿಂದ ಸಾಧ್ಯವೇ? ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ಕ್ಷತ್ರಿಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಚತುರ್ಯಂತಿ. ಅದೇ ರೀತಿ ಭೀಮನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು.
ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಭೀಮನ ಕೈಗಳನ್ನು ಬಂಧಿಸಿರುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅಣುವಾಗಿತ್ತು. ಯಾರು ಆ, ಯಾರು ಈ ಯಾರ ದುರಾತ್ಮರು ವಾಸುದೇವ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿರಿ. ಯಾರು ಯಾರು ದುರಾತ್ಮರು? ಇನ್ಯಾರು ಭೀಮಸೇನ? ದುರಾಚಾರಿಯಾದ ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನು ತಮ್ಮ ದುಶ್ಯಾಸನು ಈ ಕಾರ್ಯವನ್ನು ಎತ್ತಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯವಯ್ಯ? ಓಂಚೋದಿ, ನನ್ನ ಕೈಗಳನ್ನು ಬಿಚ್ಚು. ಓ ದುರ್ಯೋಧನ, ಈ ನೀಚ ಕೃತ್ಯದಿಂದ ಓ ದುರ್ಯೋಧನ ಕರವೇ ಮುಟ್ಟಿದೆ. ಅಪಮಾನ ನಿನ್ನ ಪ್ರಿಯ ಬಂಧುಗಳಾದ ಶ್ರೀಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಓ ದುರುಳ ಗೌರವನು ಈ ರೀತಿ ಅಪಮಾನ ಪಡಿಸಿದನು. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರ ಪ್ರಶ್ನೆಯೇ ಇಲ್ಲ. ಭೀಮಸೇನ, ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ವಿಚಾರವನ್ನು ನಿರಾಕರಿಸಿ ಅಣ್ಣ ನಮ್ಮ ರಾಯಭಾರಿ ಆಗಿ ಹೋಗಿದ್ದ ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲೆತ್ತಿದ್ದ ಆ ದುರಾತ್ಮರನ್ನು, ಆ ದುರ್ಯೋಧನ ದುರಾಂಕಾರಕ್ಕೆ ಧಿಕ್ಕಾರವಿರಲಿ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನಿಗೆ ತಕ್ಕ ಬುದ್ಧಿ ಕಲಿಸಲೇಬೇಕಾಗುವುದು. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಒಂದು ಗ್ರಾಮವಲ್ಲ, ಒಂದು ಗ್ರಾಮದಲ್ಲಿ ಒಂದು ಗೋಪಾದದಲ್ಲಿ ಒಂದು ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲವೆಂದು ತಿಳಿಸಿಬಿಟ್ಟನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸಮೂಹದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ತಿಳಿಸಿಯೇ ಬಿಟ್ಟನು.
ನಮಸ್ಕಾರ. ಈ ಸಂದೇಶವನ್ನು ಈ ಸಂದೇಶಕ್ಕೆ ನನಗೆ ಉಳಿದಿರುವುದು ಒಂದೇ ಉತ್ತರ ವಾಸಿದೆ, ಅದು ಯುದ್ಧ. ನೀನೇ ತಿಳಿದಿರುವ ವಾಸಿದೆ. ನಾನು ಈ ಯುದ್ಧಕ್ಕಾಗಿ ಅಪೇಕ್ಷೆ ಪಟ್ಟವನೆಲ್ಲ ವಾಸಿದೆ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಓಂಚಾರಿ ನನ್ನ ಕೈಗಳನ್ನು ಬಿಟ್ಟು ಅಗ್ರಜ ಧನಂಜಯ ಯಾರು ನನ್ನ ಕೈಗಳು? ಓ ಅರ್ಜುನ ಎಲ್ಲಿ ನನಗದೆ? ಈಗ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಅನ್ನುಭಾವಿ ದೇವನ ವಂಶದಲ್ಲಿ ಜನಿಸಿದ್ದು ನಿಜ ಹೋದರೆ, ತಾಯಿ ಕುಂತಿದೇವಿ ಸನ್ಯಪೋನ ಓಡಿದೆ ಸತ್ಯ ಹೋದರೆ, ಮುಂದೆ ನಡೆಯಲಿರುವ ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ಓ ಕೌರವನ 98 ಮಂದಿ ಸಹೋದರನ ಧ್ವಂಸ ಮಾಡಿ ಅವನ ಹಸ್ತಿನೋಚರ ರಕ್ತ ಸಿಂಹಾಸನವನ್ನು ರಕ್ತದ ಗೋಡೆಯಲ್ಲಿ ಮುಳುಗಿಸಿ ಹೋದುರುಳ ಕೌರವನು ತೊಡೆಯನ್ನು ಮುರಿದು ಅವನ ರೋಜ ಮುಕುಟವನ್ನು ಕಿತ್ತು ನೆಲಗಪ್ಪಳಿಸಿ ಈ ಎಡೆಗೋಲಿಂದ ಓಡಿ ಅವನ ತಮ್ಮ ದುಶ್ಯೋಸನಗಳನ್ನು ಬಗೆದು ಈ ಅವನ ಬಿಸಿ ರಕ್ತದಿಂದ ಈ ಮೋಹಂಚೋಲಿ ಬುಡಿಯನ್ನು ಕಟ್ಟಿಸುವನು. ಒಂದು ವೇಳೆ ನನ್ನ ಪ್ರತಿಜ್ಞೆಯು ಬೆಂಬ ಹೋದರೆ ಅತಿ ಭಯಂಕರವಾದ ವಾಕ್ಯವಾಗಲಿ. ಇದಕ್ಕೆ ನಿನ್ನ ಪಾದವೇ ಸಂಸ್ವಾಸದೇವ. ಕುಲಗ ಸಗಿಯ ಕಲವರವ ತುಳಿದುಸಿರೋ ಬಡಿದಿಡುವೆ ಬೀಜ ಕುಲಗೋ. ಕುಲಗ ಸಗಿಯ ಕಲರವರ ತುಳಿದುಸಿರೋ ಬಡಿದಿಡುವೆ ನೀಚ ಕುಲಗೋ. ಔತಣ ಮಾಡಿ ಈರಿದ ಸೋಹ ತಿನ್ನಲು ಕೂಡಿ ಎಸಗಿದ ದುರುಳರು ದುರದುರಗೆ ಉಳಗೊಂಡು ಕಡಿದಿಡುವ ನೀಚ ಕುಲಗೋ. ದುರದೊಳಗೆ ಉಳಗೊಳಿಸಿ ಕಡಿದಿಡುವ ನೀಚ ಕುಲಗೋ. ಕುಲಗ ಕಡಿಯ ಬೆದರವರ ಕೊಲಗ ತುಳಿದು ಕಡಿದಿಡುವ ನೀಚ ಕುಲಗೋ. ಕುಲಗ ಪ್ರಚಂಡ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಮಸೂರ್ಯಂ ಪ್ರಣಮಾಮ್ಯಂ हे भगवान भास्कर लाರದ ಘೋರ ಸಂದೇಹ ಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೆ ಲಾರದ ಘೋರ ದೇಹದಾಬ್ದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದ ಭಾಸ್ಕರ ಅಲ್ಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಗೆ ನಿಂದು ತಾಪ ಬಂಧು
ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯ ನಿಂದು ತಾಪ ಹೀಗಿ ಶೋಷೋಧನೆಯ ಗೈಯದ ನೀಗಿ ಶೋಷೋಧನೆಯ ಗೈಯದ ಶಾಂತಿ ನೀಡೋ ಶಾಮಲಾನ ಶಾಂತಿ ನೀಡೋ ಶಾಮಲಾನ ಘೋರ ಸಂದೇಹ ಭಾಸ್ಕರ 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 ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿಸ್ತೀನಿ ನಾನು. ನೀನು ಭಾಗ್ಯಳನ್ನು ಕುಂತಿ ಎಂದು ಕರೆಯುವುದು. ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ ಇದೋ ನಮಸ್ಕರಿಸುವೆನು. ಅಮ್ಮ ಅಮ್ಮ ಎಂಥ ಕೀರ್ತಿಯಮ್ಮ ನನ್ನದು. ಬಹುದಿನದ ಹಯಕೆ ಫಲಿಸಿತಮ್ಮ ಅಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ. ಅಮ್ಮ ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಅಮ್ಮ ಅನ್ನಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಜನ್ಮನೆಂಬ ಮನುಷ್ಯನವೇ ಜಲಕ್ಕೆ ಸದೆಯಂತೆ. ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಜಸದೆಯಂತೆ ಮಧುವಮ್ಮ ನಾನಾಗ ಏನನು ನಾನು. ಮಧುವಮ್ಮ ನಾನಾಗ ಏನನು ನಾನು. ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ. ನಾ ಮಾಡಿದ ಅಪರಾಧ ಏನದು ತಾಯಿ. ಅಕ್ಷರವೆನಿಸಿ ಜೀವ ಕೊರದೆ. ಅಕ್ಷರವೆನಿಸಿ ಜೀವ ಕೊರದೆ. ಮಗನೆಂಬ ಮಮಕಾರ ಅಮ್ಮ ಅಮ್ಮ
ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ ದೈವದ ಮಾತೆ ನಿನಗಿದೆ ಅಮ್ಮ ಐವರ ಮಾತೆ ನಿನಗಿದೆ ಬಹುದಿನದ ಭಯಕ್ಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಭಯಕ್ಕೆ ಫಲಿಸಿತಮ್ಮ 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 ಅಮ್ಮ ಕೀರ್ತಿಶಾಲಿಯಾಗು ಕುಮಾರ. ಎಂಥ ಕೀರ್ತಿಯಮ್ಮ ನನ್ನದು ಅಮ್ಮ. ಹುಟ್ಟಿದ ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಈ ಪಾಪಿ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವ ತಾಯಿ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆ ಮನ್ನಣೆಯಿಂದ ಸಾಕಿ ಸಲುವುದು. ಈಗಿರುವಾಗ ಎಲ್ಲರೂ ನನ್ನನ್ನು ಸೂತ ನೀಚ ಈನ ಕುಲದವನೆಂದು ಹಳಿಸುತ್ತಿರುವ ಅದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದೆ. ನೀನು ಏತಕಮ್ಮ ಸುಮ್ಮನಾದೆ? ಹೇಳು ತಾಯಿ, ಹೇಳು. ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವುದು. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕಂದ Thank you.
ಹೀಗೆಲ್ಲ ಮಾತನಾಡಬಾರದು ಕಂದ. ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಾಡುತ್ತಿರು ಕುಮಾರ. ಇದುವರೆಗೂ ನೀನು ಜೀವಿಸರೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರೇನಪ್ಪ ಕುಮಾರ. ನಾನು ಬಾಲ್ಯದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸು ಕುಮಾರ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ ತಾಯಿ. ನನ್ನ ಹಣೆಯ ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ. ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಶ್ರುತಶಾಲಿಗಳು. ಈ ಪಾಪಿ ಕಣ್ಣನಿಗೆ ಅಂತ ಭಾಗ್ಯವು ಎಲ್ಲಿಂದ ಬರಬೇಕು? ಬಿಡಮ್ಮ ನಿನ್ನ ಚಿಂತೆ. ಹೋಗಲಿ ಬಿಡು ಕಂದ. ಆಗಿದ್ದು ಆಗಿ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರನ್ನು ಸೇರಿ ಅವರೊಂದಿಗೆ ಬಾಂಧವ್ಯವನ್ನು ಬೆಳೆಸು. ಅವರಿಗೆ ಕೆಡುಕನ್ನು ಹಾರೈಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ, ಖಂಡಿತ ನಡೆಸಿಕೊಡುವೆ. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಅಮ್ಮ, ನಿನ್ನ ಹೆತ್ತ ತಾಯಿಯಾದ ನಾನೇ ನಿನ್ನ ಬಳಿ ನಿಂತು ಭಿಕ್ಷೆ ಬಿಡುತ್ತಿರುವೆನು. ಸೌಭಾದ್ರ ದಾನ ಮಾಡುತ್ತಂದ ಪಾಂಡವರಲ್ಲಿ ವೈರತ್ವವನ್ನು ಕಳೆ ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ನೀನು ವೀರ ಮಾತೆ, ನೀನು ಹೇಳು. ಆ ಪರಧಾತನನ್ನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯವು ನನ್ನಿಂದಲೇ ಆಗಬೇಕಾಗಿರುವುದರಿಂದ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಪರಮಪಾದಗಿಂತಲೂ ಕಡೆ ಆಗುವುದಿಲ್ಲವೇ? ನಮ್ಮ ತಾತ ಮುತ್ತಾತಂದಿರು ನರಕಕ್ಕೆ ಬೀಳದಿರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕಣ್ಣನ್ನು ಇಂಥ ನೀಚನೆ ಎಂದು ತಲೆಬಾಗಿ ಶಪಿಸದಿರೆ. ಅಮ್ಮ, ಇಂಥ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಈ ರೀತಿ ಹಿತಬೋಧನೆಯನ್ನು ಮಾಡಬಹುದೇ ತಾಯಿ? ನಿಶ್ಚಯ ಕಂದ. ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವ ಭಾರವು ಹಿರಿಯನಾದ ನಿನ್ನ ಧರ್ಮವಲ್ಲವೇ ಕುಮಾರ? ನೀವಾರು ಜನರು ಸೇರಿ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಾದ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೇ ಕುಮಾರ? ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಅದು ಅಲ್ಲದೆ ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲುವುದು. ಬಿಡಮ್ಮ ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ಕೌರವರನ್ನು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗೆ ಇರಲಿಕ್ಕಂದ? ಹೋಗಲಿ ಬಿಡಪ್ಪ, ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದಿದ್ದರೆ ಹೋಗಲಿ ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಾದರೂ ಪರಾತ್ಮಕನಾಗು ಕಂದ. ಅಮ್ಮ, ಏಯ್ ಕರ್ಣನು ಅಂತ ನೀಚನಲ್ಲ. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿವನು. ಅಮ್ಮ, ಉಳಿದದ್ದು ದೈವವಿಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನು ನೀನೇನು ಬಲ್ಲೆ ತಾಯಿ? ಅಮ್ಮ, ನಿನ್ನ ಸಹಿತ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಬಹು ಮಮತೆಯಿಂದ ಮನ್ನಣೆಯಿಂದ ಸಾಕಿ ಸಲಹಿ ಅಂಗ ರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದನು ಆತನಲ್ಲವೇ ತಾಯಿ? ತನ್ನ ಪ್ರಾಣದಂತೆ ಹೃದಯದ ಸಕ್ಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಃ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆನು ತಾಯಿ. ಹೋಗಲಿ ಬಿಡಪ್ಪ, ಇನ್ನು ಮುಂದೆ ನಾನು ನಿನಗೆ ಹೆಚ್ಚಿಗೆ ತೊಂದರೆಗೊಳಿಸಲಾರೆ ಕುಮಾರ. ಅಮ್ಮ, ನಾಳಿನ ಯುದ್ಧದಲ್ಲಿ ನಿನ್ನ ಸಹೋದರ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಉಳಿಸು ಕುಮಾರ. ಅಮ್ಮ, ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ, ತೀರಗಳ ಕಳೆದು ಹೋಗಲು ಮಾನು ಭೂಮಿಯ ಬಿರಿದು ನಿಲ್ಲಲು. ಅಮ್ಮ, ಕಡಲ ತೀರ
ತೀರಗಳ ಕಡಿದು ಹೋಗಲಿ, ನಾನು ಭೂಮಿಯೇ ಬಿರಿದು ನಿಲ್ಲಲಿ, ಈ ದೇಹವೇ ಚೂರಾಗಲಿ, ಬಿಡಲು ಹಮ್ಮ ನಾನು, ಬಿಡಲು ಹಮ್ಮ ನಾನು, ಬಿಡಲು ಹಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಅಮ್ಮ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಅಮ್ಮ ಕಡಲ ತೀರದೆ ಪ್ರಾಣ ಉಳಿಯಿತು, ನನ್ನ ಸ್ವಾಮಿಯ ಸ್ನೇಹ ಬೆಳೆಯಿತು. ಮಮತೆಯ ಮರೆಯಿತು, ಸೋದರ ತೊರೆಯಿತು, ಬಿಡಲು ಹಮ್ಮ ನಾನು, ಬಿಡಲು ಹಮ್ಮ ನಾನು, ಬಿಡಲು ಹಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ ಅರ್ಜುನ ರಣದೊಳ್ ದರ್ಪಣ, ನನ್ನ ಸ್ವಾಮಿಯ ದೇಹ ದರ್ಪಣ. ಅಮ್ಮ ಸುರದೊಳರ್ಜುನ ರಣದೊಳ್ ದರ್ಪಣ, ನನ್ನ ಸ್ವಾಮಿಯ ದೇಹ ದರ್ಪಣ. ನಿನ್ನಾಣೆಗೋ ನನ್ನಾಣೆಗೋ ಬಿಡಲು ಹಮ್ಮ ನಾನು, ಬಿಡಲು ಹಮ್ಮ ನಾನು, ಬಿಡಲು ಹಮ್ಮ ನಾನು. ಅಮ್ಮ 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 ನಿನಗಿದು ತರವೇ ನಮ್ಮ, ನಿನಗಿದು ತರವೇ ನಮ್ಮ. ಅಮ್ಮ 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 ಧರ್ಮವೇ ತನ್ನುಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಕಣ್ಣೆದುರಿಗೂ ಬಂದರೂ ಸಹ ನಾನು ಎಂದಿಗೂ ಕಣ್ಣೆತ್ತಿಯೂ ಸಹ ನೋಡುವುದು. ಅಮ್ಮ, ಸಾವಿರ ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಆತನ ಗದೆಯಿಂದ ನನ್ನ ತಲೆಯನ್ನು ನುಚ್ಚು ನೂರು ಮಾಡಿದರು ಆತನ ಮೇಲೆ ಎಂದಿಗೂ ಕೈ ಮಾಡುವುದಿಲ್ಲ. ಹೌದು ತಾಯಿ. ಅಮ್ಮ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಳೊಂದು ಬಯಸುವುದಿಲ್ಲ. ಅಮ್ಮ, ಆದರೆ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ಭೀಮಸ್ಸು, ಧನಂಜಯ, ವಿಜಯ, ಅರ್ಜುನ ಎಂಬ ದಶನಾಮಗಳನ್ನು ಮತ್ತು ದುರಹಂಕಾರದಿಂದ ಮೆರೆಯುತ್ತೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಕಂದ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದಲೇ ಅರ್ಜುನನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡಮ್ಮ ನಿನ್ನ ಚಿಂತೆಯನ್ನು. ಹೋಗಲಿ ಬಿಡಪ್ಪ. ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅದೇ ಈ ಹೆತ್ತ ಹೊಟ್ಟೆಗೆ ಸಂತೋಷ. ಕುಮಾರ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಅಕ್ಕಂದ? ಅಮ್ಮ, ಅದೇನು ಹೇಳ್ತಾಯಿ, ಖಂಡಿತ ನಡೆಸಿಕೊಡು. ಸತ್ಯವಾಗಿ ಅಮ್ಮ, ಈ ಕರ್ಣನು ಎತ್ತ ತಾಯಿಯ ಒಂದೇ ಒಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿರುವ. ಅದೇನು ಹೇಳುತ್ತಾಯಿ, ಖಂಡಿತ ನಡೆಸಿಕೊಡು. ಅಮ್ಮ, ಅಮ್ಮ,
ಅಮ್ಮ, ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ನೀನು ನಾನು ನಾಳಿನ ಯುದ್ಧದಲ್ಲಿ ನೀನು ನಾನು ದೊಡ್ಡ ಬಾಣವನ್ನು ಪುನಃ ತೊಡಬೇಡ. ಅಮ್ಮ, ಸುಯೋಧನ, ಈಗ ನೀನು ಕೆಟ್ಟೆ. ಅಷ್ಟ ದಿಗ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರಾದೃಷ್ಟಕ್ಕೆ ಸರಿಯಾಗಿ ವಿದರನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ಪುನಃ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಮಾಡಿದನು. ಇರಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ ಪೌರುಷವಿರೋ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಾಡಿದ. ಉಳಿದಿದ್ದು ದೈವ ವಿಚ್ಛೆ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಇಂದ ಎತ್ತ ತಾಯಿಯ ಕರುಳಿನ ವೇದನೆ ಏನೆಂಬುದು ನಾನು ಬಲ್ಲೆ ತಾಯಿ. ಅಮ್ಮ ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮಗಳನ್ನು ನಾ ಬಿಡಲು ಅಲ್ಲೇ. ಕಟ್ಟ ಕಡೆಯೋಳ್ ಕರ್ಮದಾದಿಗನಾಕಲ್ಲೇ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ. ಅಮ್ಮ ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುತ್ತಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾಮತ್ತೊಂದ. ಅಮ್ಮ, ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿಯು ಕೊಡುವುದಿಲ್ಲ ನಾಮತ್ತೊಂದ. ಆ ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ, ಆ ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟೋಡ ತಪ್ಪೆ ನಮ್ಮ, ನಿನ್ನೋಡ ಸತ್ಯವಮ್ಮ. ಅಮ್ಮ, ಬಿಡು ಚಿಂತೆಯ ಅಮ್ಮ. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೀಗೆ ಬಾ ತಾಯಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಭವಿಷ್ಯ ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಈ ಪಾಪಿ ಕರ್ಣನಿಗೆ ಲಭಿಸುವುದೋ ಇಲ್ಲವೋ. ಅಮ್ಮ, ಈ ಮಹಾಭಾರತದ ಯುದ್ಧವು ಮುಗಿಯುವವರೆಗೆ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ದೈವವಸಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮಾಡಿದರೆ ಅಮ್ಮ, ಹಾಗೆಲ್ಲ ಮಾತನಾಡ
ನಾನೇನಾದರೂ ಮಾಡಿದರೆ ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಇದೋ ತಮ್ಮಲ್ಲಿ ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಇಂತಹ ಸಂಕಟ ನಾಶದಿಂದ ಸಾಮ್ರಾಜ್ಯವು ಸ್ಥಾಪನೆಗೊಳ್ಳುವುದಾದರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದ ಮನುಷ್ಯನು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥ. ಹೊರೆಯವನಳಿಸಿ ಸೆರೆಯೋಬರಿಸಿ ಮರಣ ಹೊರೆಯವನಳಿಸಿ ಸೆರೆಯೋಬರಿಸಿ ಮರಣವ ಒಂದವ ಮರಣವ ಒಂದವ ಲೋಕ ಸುಖ ಯಾಕುಲಮಯ ಜೀವ ಸುಖ ಯಾಕುಲಮಯ ಜೀವ ಮಾನವ ಜೀವನದ ಪವನೆಯ ಮೂಲವನರಿತು ಪರಿಗಣಿಸೆ ಮಾನವ ಜೀವನದ ಪವನೆಯ ಮೂಲವನರಿತು ಪರಿಗಣಿಸೆ ಜ್ಞಾನವಿದ